ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನನ್ನೇ ಮರೆಸುವಂತಹ ಒಂದು ಗ್ರೇವಿ ರೆಡಿ ಆಗ್ತಿದೆ. ಇದು ಯಾವ ರೀತಿ ಅಂತಂದರೆ, ಈಗ ನಾವು ಸೋಮವಾರ ಗುರುವಾರ ಸಾಮಾನ್ಯವಾಗಿ ಒಂದು 90% ಜನ ಚಿಕನ್ ಮಟನ್ ತಿನ್ನೋದಿಲ್ಲ. ಅಂಥ ಟೈಮಲ್ಲಿ ನಾವು ಏನಾದ್ರು ತಿನ್ನಬೇಕನ್ಸಿದ್ರೆ ಚಿಕನ್ ರುಚಿಯನ್ನೇ ಮರೆಸುವಷ್ಟು ಈ ಸೋಯಾ ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಚಿಕನ್ ತಿಂತಿದ್ದೀವೇನೋ ಅನ್ನಿಸುವಷ್ಟು ರುಚಿ ಇರುತ್ತೆ. ಅಂಥ ಟೈಮಲ್ಲಿ ನಾವು ಮಾಡಿಕೊಂಡು ತಿನ್ನಬಹುದು. ಈಗ ನಾವು ಕಾರ್ತಿಗೆ ಟೈಮಲ್ಲಿ ಒಂದು ತಿಂಗಳು ಆಗುತ್ತೆ, ಒಂದು ಮುಕ್ಕಾಲು ತಿಂಗಳೇ ಆಗುತ್ತೆ. ಆ ಟೈಮಲ್ಲೆಲ್ಲ ಈ ಚಿಕನ್ ಮಟನ್ ಬದಲು ಈ ಸೋಯಾನೇ ಉಪಯೋಗಿಸ್ಕೊಂಡು ನಾವು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ ಇದು ಹೇಗೆ ಮಾಡೋದು ಅಂದರೆ, ಒಂದು 200 ಗ್ರಾಮ್ ಆಗೋಷ್ಟು ಸೋಯಾನ ತಗೊಂಡು ಬಿಸಿನೀರಲ್ಲಿ ನೆನೆ ಇಡ್ತಿದ್ದೀನಿ. ಒಂದು 15 ನಿಮಿಷ, ಒಂದು ಕಾಲು ಗಂಟೆ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನಾನು ಮಸಾಲೆ ಎಲ್ಲ ರುಬ್ಬೋ ತನಕನೂ ಅದು ನೆನಿಬೇಕು. ಬಿಸಿನೀರಲ್ಲಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬೇಗನೆ ನೆನೆಯುತ್ತೆ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಒಂದು ಅರ್ಧ ಹೋಳಷ್ಟಿದೆ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2ರಿಂದ 3 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಗ್ರೇವಿ ಗಟ್ಟಿ ಬರಲಿಕ್ಕೆ ಗೋಡಂಬಿ ಇದ್ದರೆ ಗೋಡಂಬಿ ಹಾಕೋಬೋದು, ಇಲ್ಲ ಅಂತಂದರೆ ಒಂದು 2 ಚಿಕ್ಕ ಸ್ಪೂನ್ ಆಗೋಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾನು ಸಾಂಬಾರು ಪೌಡರ್ ಅಂದರೆ ಮಟನ್ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಇದ್ದೋ ಸೋಯಾ ಈಗ ಎಷ್ಟಾಗಿದೆ. ಈಗೇನು ಪಾತ್ರೆಲಿ ಹಾಕಿದ್ನಲ್ಲ ಅದು ಕಾಲು ಭಾಗ ಇತ್ತು, ಈಗ ಫುಲ್ ಆಗಿದೆ ಅದು. ಈಗ ಅದನ್ನು ಏನು ಮಾಡಬೇಕಂದ್ರೆ, ನೀರನ್ನು ಚೆನ್ನಾಗಿ 2ರಿಂದ 3 ಸತಿ ತೊಳೆದು ಚೆನ್ನಾಗಿ ಎಷ್ಟು ಹಿಂಡೋಕ್ಕಾಗುತ್ತೋ ಅಷ್ಟನ್ನು ಹಿಂಡಿ ನೀರನ್ನು ತೆಗೆದುಬಿಟ್ಟು ತಗೋಬೇಕಾಗತ್ತೆ. ಈಗ ಆಯಿಲ್ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಹಿಂಡಿ ತೆಗಿಯೋಕ್ಕಾಗತ್ತೋ ಅಷ್ಟು ನೀರನ್ನು ತೆಗೆದಿದ್ದೀನಿ ನಾನು. ತೆಗೆದಾದ ನಂತರ ಈಗ ಅದನ್ನು ಫ್ರೈ ಮಾಡೋದ್ಕೋತೀನಿ. ಅದನ್ನು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಇದನ್ನು ಬೇರೆ ಹುರಿದಾದ್ರೂ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಇದನ್ನು ರೆಡಿ ಮಾಡ್ಕೋಬೋದು. ಈಗ ಡೈರೆಕ್ಟಾಗಿ ನಾನು ಹಾಕ್ತಿದ್ದೀನಿ. ಹಾಗಾಗಿ ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಎಷ್ಟು ನೀಟಾಗಿ ಅಂದರೆ, ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ತಳ ಹಿಡಿಯುತ್ತೆ ಫ್ರೆಂಡ್ಸ್, ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಹಾಗಾಗಿ ನೀಟಾಗಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದ ನಂತರ ನೋಡಿ ಎಲ್ಲ ಎಷ್ಟು ನೀಟಾಗಾಗಿದೆ. ಇಲ್ಲಿ ಇಷ್ಟು ಹದವಾಗಿ ಹುರ್ಕೊಂಡು ಅದಕ್ಕೆ ಈಗ ನಾವೇನು ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ, ರುಬ್ಬಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲೇ ಚಾಪ್ಸನ್ನು ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ನಾವಿದು ಯಾವುದೇ ಪದಾರ್ಥನೂ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ. ಮುಚ್ಚಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಪ್ಲೇಟನ್ನು ಮುಚ್ಚಿಬಿಟ್ಟು ನೋಡಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ, ಯಾಕೆಂದರೆ ನೀರಿನಂಶ ಇಲ್ಲ ಅದರಲ್ಲಿ. ಹಾಗಾಗಿ ನೀರಿನಂಶ ಇದ್ದರೆ ಅದು ತಳ ಹಿಡಿಯಲ್ಲ, ನೀರಿಲ್ಲ ಆದ್ದರಿಂದ ತಳ ಹಿಡ್ಕೊಳ್ಳುತ್ತೆ. ನೋಡಿ ಒಂದು 2 ನಿಮಿಷ ಈ ರೀತಿ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಅದಾದ ನಂತರ ತೆಗೆದು ನೋಡಿ, ಅದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ ಫುಲ್ಲು ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಇದು ನೋಡಿ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಮೇಲೆ ಕೆಳಗಡೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಗ್ರೇವಿನೂ ಬೇಗ ಬೇಯುತ್ತೆ. ಜೊತೆಗೆ ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಯಾಕೆ ಅಂದರೆ ಗ್ರೇವಿಗೂ ಉಪ್ಪಿಡಿಬೇಕು, ಜೊತೆಗೆ ಸೋಯಾಗೂ ಉಪ್ಪಿಡಿಬೇಕು. ಹಾಗಾಗಿ ನೋಡಿ ಉಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ ನಾನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ಚೆನ್ನಾಗಿ ಕುದೀತಿದೆ. ಈ ಹಂತದಲ್ಲಿ ಈಗ ನಾವು ಚೆನ್ನಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ನೀರನ್ನು ಜಾರಲ್ಲಿ ಸ್ವಲ್ಪ ಎಲ್ಲ ಇನ್ನೂ ಇರುತ್ತೆ ಅದನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ನಾವು ಇದಕ್ಕೆ ನೀರನ್ನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನು ಹಾಕ್ಕೋಬೇಕು. ಫಸ್ಟು ಜಾರಲ್ಲಿರುವಂಥ ಮಸಾಲೆ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ಒಂದೇ ಸತಿ ನೀರನ್ನು ಹಾಕ್ಕೊಳ್ಳಿ, ಪದೇ ಪದೇ ಹಾಕಿದ್ರೆ ಅದು ಅಷ್ಟು ರುಚಿ ಬರೋದಿಲ್ಲ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೋಬೇಕು. ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ನೀರನ್ನು ಬೆರೆಸ್ಕೊಂಡು ಅದನ್ನು ಮುಚ್ಚಿಟ್ರೆ ಆಯಿತು. ಇನ್ನೇನು ಅದಕ್ಕೆ ಎಕ್ಸ್ಟ್ರಾ ನಾವೇನು ಹಾಕೋ ಹಾಗಿಲ್ಲ. ನೋಡಿ ಕುದಿಯೋದಕ್ಕೆ ರೆಡಿ ಆಗ್ತಿದೆ. ಈಗ ಸುತ್ತ ನೋಡಿ ಕುದಿ ಬರೋದಕ್ಕೆ ರೆಡಿ ಆಗ್ತಿದೆ.
ಮತ್ತು ಮುಚ್ಚಳ ಮುಚ್ಚಿಟ್ಬಿಟ್ರೆ ಏನಾಗುತ್ತೆ ಕೆಳಗಡೆ ಎಲ್ಲ ಉಕ್ಕಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ನೋಡ್ಕೋಬೇಕು, ಲಘುವಾಗಿ ನೋಡಿಕೊಂಡು ಮುಚ್ಚಳ ತೆಗೆದು ಅದನ್ನು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಸೋಯೆ ಚೆನ್ನಾಗಿ ಬೇಯಬೇಕು. ಜೊತೆಗೆ ನಾವೇನು ಗ್ರೇವಿಗೆ ನೀರು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬೆಂದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಆ ರೀತಿ ಬರಬೇಕು ಗ್ರೇವಿ. ಹಾಗಾಗುವವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಿದ್ರೆ ಚಿಕನ್ ಫೀಲೇ ಬರುತ್ತೆ ಅದು. ಹಾಗಾಗಿ ಮತ್ತು ಪ್ರೋಟೀನ್ಸ್ ಜಾಸ್ತಿ, ಹೈ ಪ್ರೋಟೀನ್ ಇರುವಂಥ ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇದು ಎಲ್ಪ್ ಆಗುತ್ತೆ. ಜೊತೆಗೆ ಡಯಟಲ್ಲಿ ಇರೋವಂಥವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಪ್ರೋಟೀನ್ಸ್ ಇರೋದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ನೋಡಿ ಈಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು. ನೋಡಿ, ಯಾಕೆಂದರೆ ಮುಚ್ಚಳ ಮುಚ್ಚಿ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು. ಯಾಕೆ ಅಂದರೆ ಅದು ಉಕ್ಕಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಉಕ್ಕಿ ಕೆಳಗಡೆ ಎಲ್ಲ ಸುರಿದೋಗ್ಬಿಡುತ್ತೆ. ಆ ರೀತಿ ಆಗಿಬಿಟ್ರೆ ಏನಾಗುತ್ತೆ, ಸಾಂಬಾರು ಏನು ಗ್ರೇವಿ ಮಾಡ್ತೀವಲ್ಲ ಅದ್ರ ರುಚಿನೇ ಹಾಳಾಗ್ಬಿಡುತ್ತೆ. ನಮ್ಮ ಮಸಾಲೆ ಎಲ್ಲ ಕೆಳಗಡೆಗೆ ಉಕ್ಕಿ ಹರಿದೋಗಿರುತ್ತೆ. ಹಂಗಾಗಿ ಈ ಥರ ಗ್ರೇವಿಗಳನ್ನು ಮಾಡುವಾಗ ಹತ್ರದಲ್ಲೇ ನಿಂತ್ಕೊಂಡು ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕು. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡಬಾರ್ದು. ಹಂಗಿರುವಾಗ ಏನಾಗುತ್ತೆ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಕೈಯಲ್ಲಿ ಅದನ್ನು ಮೇಲೆ ಕೆಳಗಡೆ ಮಾಡ್ತಾ ತಿರುವಾಗ್ತಾ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಗ್ರೇವಿ ಎಲ್ಲ ಹೊಂದ್ಕೊಳ್ತಾ ಬರ್ತಾ ಇದೆ. ಈಗ ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ನಮಗೆ ಇದು ಸೋಯಾ ಬೇಯಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ನಮಗೆ ಸಾಕಾಗತ್ತೆ. ಈಗ ನೋಡಬಹುದು, ಈಗ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ ಗ್ರೇವಿ. ನೋಡಿ, ಇದು ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು ಚಿಕನ್ನನ್ನೇ ಮರೆಸುವಷ್ಟು ರುಚಿ ಎಂದು. ಧನ್ಯವಾದಗಳು.